ಕರ್ನಾಟಕ ಮಹಾರಾಷ್ಟ್ರ ನಡುವೆ ಭಾಷಾ ಸಂಘರ್ಷ ತಾರಕಕ್ಕೇರ್ತಾ ಇದೆ. ಮರಾಠರ ಪುಂಡರ ಅಟ್ಟಹಾಸ ದೌರ್ಜನ್ಯಕ್ಕೆ ಕೊನೆನೇ ಇಲ್ಲದಂತಾಗಿದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಸೊಲ್ಲಾಪುರದಲ್ಲಿ ರಾಜ್ಯ ಸಾರಿಗೆ ಸಂಸ್ಥೆಯ ಬಸ್ ಅನ್ನು ತಡೆದ ಉದ್ಧವ್ ಬಣದ ಶಿವಸೈನಿಕರು ಚಾಲಕನ ಮುಖ ತಲೆಗೆ ಕೇಸರಿ ಬಣ್ಣ ಬಳಿದು ಪುಂಡಾಟಿಕೆ ಮೆರೆದಿದ್ದಾರೆ. ಧಮಕಿ ಹಾಕಿ ಬಲವಂತವಾಗಿ ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಕೂಗಿಸಿದ್ದಾರೆ. ಬಸ್ ಮೇಲೇನೂ ಜೈ ಮಹಾರಾಷ್ಟ್ರ ಅಂತ ಬರೆದಿದ್ದಾರೆ. ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಅಷ್ಟೇ ಅಲ್ಲ, 2 ದಿನದ ಹಿಂದೆ ಪುಣೆಯಲ್ಲಿ ಕರ್ನಾಟಕದ ಬಸ್ಗಳನ್ನು ತಡೆದು ಗುಂಡಾಗಿರಿ ಮಾಡಿದ್ದಾರೆ. ಮರಾಠಿ ಬರಲ್ಲ ಅಂತ ಕಂಡಕ್ಟರ್ ಹೇಳಿದ್ದನ್ನೇ ನೆಪ ಮಾಡಿಕೊಂಡು ಬೋರ್ಡ್ ಅನ್ನ ಉಡಿಸ್ ಮಾಡಿದ್ರು. ನೀವು ಕರ್ನಾಟಕದಲ್ಲಿ ಮರಾಠಿಗರಿಗೆ ತೊಂದರೆ ಕೊಟ್ರೆ ಹೀಗೆ ಒಡೆದು ಹಾಕ್ತೀವಿ ಅಂತೆಲ್ಲ ನಾಲ್ಗೆ ಹರಿದು ಬಿಟ್ಟರು. ಈ ಪ್ರೈಮ್ ಮಿನಿಸ್ಟರ್ ಆಂದೋಲನ ಜೀವಿ ಅಂತ ಕೆಲವರನ್ನ ವರ್ಣನೆ ಮಾಡಿದ್ರು. ಹಂಗೆ ಎಲ್ಲ ರಾಜ್ಯಗಳಲ್ಲಿ, ಈ ದೇಶಗಳಲ್ಲಿ ಮತ್ತು ಇಂಡಿಯಾನಲ್ಲಿ, ಪಾಕಿಸ್ತಾನಲ್ಲಿ ಅದರ ಹೆಸರಿನಲ್ಲೇ ಬದುಕುವ ಕಂತ್ರಿಗಳಿದ್ದಾರೆ. ಇದು ಭಾಷೆಯ ಪ್ರಶ್ನೆ ಅಲ್ಲ. ಇದು ಭಾಷೆಯ ಹೆಸರಿನಲ್ಲಿ ಜೀವನವನ್ನ ಕಟ್ಟಿಕೊಂಡಿರುವವರ ಕೆಲಸ. ಇದು ಅವ್ರಿಗೆ ಇದು ಜೀವನ ಗಟ್ಟಿ ಇರಬೇಕು. ಆಯ್ತಾ? ಇನ್ಕ್ಲೂಡಿಂಗ್ ದಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ಕಾಲ್ಡ್ ನರೇಂದ್ರ ಮೋದಿ. ಅವರು ಮಾತೆತ್ತರೆ ಭಾಷಣ ಬಿಗಿತಾ ಇರ್ತಾರೆ, ಪುಂಗಿ ತರ ಉದ್ದುದ್ದಕ್ಕೆ. ಏಕ ಭಾರತ್ ಶ್ರೇಷ್ಠ ಭಾರತ್, ಇದು ಅದು ಇರ್ತಾರೆ ರೈಲನ್. ಸುಮ್ಮನೆ ಅವ್ರುವೆ. ನನ್ನ ಪ್ರಕಾರ ಅದು ರೈಲೇ ಇತ್ತೀಚೆಗೆ ನನಗೆ. ಇದನ್ನು ಸಾಲ್ವ್ ಮಾಡಿಸಬೇಕು. ಒಂದು ವೇಳೆ ಪ್ರೈಮ್ ಮಿನಿಸ್ಟರ್ಗೆ ನನ್ನ ಕೈಲಿ ಆಗ್ಲಿಕ್ಕಿಲ್ಲ, ಯಾಕಂದ್ರೆ ಇದು 2 ರಾಜ್ಯಗಳ ನಡುವೆ ನಡೆಯುವ ಸಂಘರ್ಷ ದೇಶದ ಅಭಿಮಾನದ ವಿಚಾರದಲ್ಲಿ ಪರಿಣಾಮವನ್ನು ಬೀರಬಹುದು ಅನ್ನೋ ಕಾರಣಕ್ಕೆ. ಹೌದಲ್ಲ?